ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. 12ನೆಯ ಶತಮಾನದ ಜಗಜ್ಯೋತಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪವನ್ನು ರಚಿಸಿ ಸಮಾಜದ ಸರ್ವತೋಮುಖ ಬೆಳವಣಿಗೆಗಾಗಿ ತಮ್ಮ ತನು ಮನ ಧನವೆಲ್ಲವನ್ನು ಅರ್ಪಿಸಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದು ಆಧ್ಯಾತ್ಮಿಕತೆ ಅನ್ನುವುದು ಪ್ರತಿಯೊಬ್ಬರ ಜನ್ಮಸಿದ್ಧ ಅಧಿಕಾರ. ಅದರಲ್ಲೂ ವಿಶೇಷವಾಗಿ ಆ ಶಿವನನ್ನು ಪೂಜಿಸುವುದು, ಆರಾಧಿಸುವುದು, ನಿತ್ಯ ನೆನಪು ಮಾಡುವುದು ಸರ್ವರ ಜನ್ಮಸಿದ್ಧ ಅಧಿಕಾರವೆನ್ನುವುದನ್ನು ಘಂಟಾಘೋಷವಾಗಿ ಹೇಳಿ, ಶಿವನನ್ನು ಆರಾಧಿಸಲು ಬೆಟ್ಟ ಗುಡ್ಡಗಳನ್ನೇ ಹುಡುಕಿಕೊಂಡು, ಗುಡಿ ಗುಂಡಾರಗಳನ್ನು ಹುಡುಕಿಕೊಂಡು ಹೋಗುವ ಅವಶ್ಯಕತೆಯೇ ಇಲ್ಲ. ನಿಮಗೆ ನಿಶ್ಚಯವಿದ್ದರೆ, ನಿಮ್ಮಲ್ಲಿ ಆಸಕ್ತಿ ಇದ್ದರೆ, ನೀವು ಆ ಶಿವನನ್ನು ನಂಬಿ ನೆಚ್ಚಿ ಕರೆದರೆ ಓ ಎನ್ನನೇ ಶಿವನು ಎನ್ನುವ ಪ್ರಶ್ನೆಯನ್ನೇ ಮುಂದಿಟ್ಟುಕೊಂಡು ಜಗತ್ತಿನ ಸಕಲ ಶಿವಭಕ್ತರಿಗೆ, ಶಿವಪುತ್ರರಿಗೆ, ಶಿವಸಂತಾನರಿಗೆ ಆತ್ಮ ಜಾಗೃತಿಯನ್ನು ಮಾಡಿಸುವುದಷ್ಟೇ ಅಲ್ಲದೆ ಶಿವನ ಜಾಗೃತಿಯನ್ನು, ಶಿವನ ನೆನಪಿನ ಜಾಗೃತಿಯನ್ನು ಜಗತ್ತಿನಾದ್ಯಂತ ಸಂಚಲನವನ್ನು ಉಂಟು ಮಾಡಿರುವಂಥವರು ಅಣ್ಣ ಬಸವಣ್ಣನವರು. ಆ ಕೂಡಲ ಸಂಗಮ ದೇವನನ್ನು ಅನುಕ್ಷಣವು ನೆನೆಯುತ್ತಾ ಕಾಯಕ ಯಾವುದಾದರೂ ಸರಿ ನಿತ್ಯ ನಿಯಮಗಳನ್ನು ಇಟ್ಟುಕೊಂಡು ನಂಬಿ ನೆಚ್ಚಿ ಶಿವನನ್ನು ಸದಾಕಾಲ ನೆನೆದರೆ ಅದೇ ನಿಜವಾದ ಸ್ವರ್ಗ ಎನ್ನುವುದನ್ನು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಪುಣ್ಯಾತ್ಮ ಅಣ್ಣ ಬಸವಣ್ಣನವರು. ಅಂತ ಬಸವಣ್ಣನವರು ಕೊಟ್ಟಿರುವಂತಹ ಒಂದು ಸರಳ ಸುಂದರ ಈ ಒಂದು ವಚನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ನೋಡಲಿಕ್ಕೆ ಇದು ಬಹಳ ಸರಳವಾಗಿದೆ ಮತ್ತು ಸಹಜ ಅಂತ ಕೂಡ ಅನಿಸುತ್ತೆ. ಆದರೆ ಓದುವುದಕ್ಕೂ, ಕೇಳುವುದಕ್ಕೂ ಮತ್ತು ಧಾರಣೆ ಮಾಡಿಕೊಳ್ಳುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದ್ದೇ ಇದೆ. ಹಾಗಾಗಿ ಇದನ್ನು ಬರೀ ಸರಳವಾದ ಸಹಜ ಅರ್ಥದಲ್ಲಿ ನೋಡಿ ಅಷ್ಟಕ್ಕೆ ಬಿಟ್ಟು ಒಂದು ವಚನವನ್ನು ಓದುವುದರಿಂದ, ಕೇಳುವುದರಿಂದ ಏನೂ ಆಗುವುದಿಲ್ಲ. ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಬಗೆ ಏನು ಎನ್ನುವುದನ್ನು ಆ ವಚನದ ಸಾರ ರೂಪದಲ್ಲಿ ನಮಗೆ ಅರಿವಾದರೆ ಮಾತ್ರನೇ ಆ ಒಂದು ವಚನವನ್ನು ನಾವು ಧರಿಸಿಕೊಂಡು ಪ್ರತ್ಯಕ್ಷಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ಪ್ರಯತ್ನವೇ ಈ ಒಂದು ವಚನಾಮೃತ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಅಂದರೆ ಇದು ನಾಸ್ತಿಕರು, ಭಗವಂತನ ಮೇಲೆ ನಿಶ್ಚಯ ಇಲ್ಲದೆ ಇರುವವರು, ಸಂಸಾರದಲ್ಲಿ ಮುಳುಗಿರುವವರು ಅಥವಾ ವಿಕಾರದ ಬಡಿದಾಟಗಳಲ್ಲಿ ಇರುವವರಿಗೆ ಈ ಮಾತುಗಳು ಅಲ್ಲ. ವಚನಗಳು ಭವಿಗಳಿಗಲ್ಲ, ಭಕ್ತರಿಗೆ ಮಾತ್ರ. ಅಂದರೆ ಯಾರು ಆಧ್ಯಾತ್ಮದ ಕಡೆ ಮುಖವನ್ನು ಮಾಡಿ ಈಗಾಗಲೇ ಆ ಮಾರ್ಗದಲ್ಲಿ ನಡೀತಾ ಇದ್ದಾರೆಯೋ, ಅನೇಕ ವರ್ಷಗಳ ಪ್ರಯತ್ನದ ಫಲವಾಗಿಯೂ ಕೂಡ ಆ ಪರಮಾತ್ಮನ ಅನುಗ್ರಹ ನಮಗೆ ಯಾರಿಗೆ ಆಗಿಲ್ಲ ಅನ್ನುವಂಥ ತೊಳಲಾಟ ಇದೆಯೋ ಅಂಥ ಮುಮುಕ್ಷುಗಳಿಗೆ, ಅಂಥ ಭಕ್ತಾತ್ಮರಿಗೆ, ಅಂಥ ಶಿವಸುತರಿಗೆ ಈ ವಚನಗಳು. ಅಂದರೆ ನಾವು ಮಾಡ್ತಾ ಇರ್ತೇವೆ, ನಮಗೆ ಭಗವಂತನ ಮೇಲೆ ನಿಶ್ಚಯ ಇರುತ್ತೆ, ಆದರೆ ಯಾವ ರೀತಿ ಮಾಡಬೇಕು,
ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀವಿ, ಅನೇಕ ವಚನ ಗೋಷ್ಠಿಗಳನ್ನು ಮಾಡ್ತೇವೆ, ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಿಕೊಳ್ತೇವೆ, ಅನೇಕ ಸೇವೆಯನ್ನು ಕೂಡ ತನುಮನ ಧನದಿಂದ ಮಾಡ್ತಾ ಬರ್ತೇವೆ. ಆದರೂ ಕೂಡ ಭಗವಂತನ ಕೃಪೆ ನಮಗಾಗಿದೆ ಅಂತ ಎಲ್ಲೂ ಕೂಡ ನಾವು ಎದೆತಟ್ಟಿ ಹೇಳಿಕೊಳ್ಳುವಷ್ಟು ಅನುಭೂತಿ ಸಾಕಷ್ಟು ಭಕ್ತರಿಗೆ ಆಗೋದಿಲ್ಲ. ಅಂತ ಒಂದು ಮುಗ್ಧ ಭಕ್ತರಿಗೆ ತನುಮನ ಧನವನ್ನು ಅರ್ಪಿಸಿ ಏನಾದರೂ ಸಾಧಿಸಬೇಕು, ಭಗವಂತನ ಕೃಪೆ ಪಡಿಬೇಕು ಅನ್ನುವಂಥ ಆಸಕ್ತರಿಗೆ ಈ ವಚನ ಬಹಳ ಒಂದು ಪ್ರೇರಣೆಯನ್ನು ಕೊಡುವುದರಲ್ಲಿ ಎರಡು ಮಾತಿಲ್ಲ. ನೋಡಿ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಅಂದರೆ ನಾವು ಎಲ್ಲವನ್ನೂ ಮಾಡ್ತಾ ಇರ್ತೇವೆ, ಆದರೆ ಮನಸ್ಸು ಎಲ್ಲಿರುತ್ತೆ ಅದು ಬಹಳ ಮುಖ್ಯ ಆಗುತ್ತೆ. ಮನವಿಲ್ಲದೆ ಅಂತಂದರೆ ಎರಡು ರೂಪದಲ್ಲಿ, ಅಂದರೆ ಇಷ್ಟ ಇಲ್ಲದೆ ಮಾಡೋದು, ಒತ್ತಾಯಪೂರ್ವಕವಾಗಿ ಮಾಡೋದು, ಅಥವಾ ತೋರಿಕೆಗಾಗಿ ಮಾಡೋದು, ಅಥವಾ ಹೊಗಳಿಕೆಗಾಗಿ ಮಾಡೋದು, ಅಥವಾ ಯಾರೋ ಮಾಡ್ತಾರೆ ಅಂತ ಮಾಡೋದು, ಮಾಡಿಲ್ಲ ಅಂದರೆ ಏನಾದರೂ ಆಗುತ್ತೆ ಅನ್ನುವ ಭಯದಿಂದ ಮಾಡೋದು, ಇದು ಮನಸ್ಸಿಲ್ಲದೆ ಮಾಡುವುದು ಅಂತ ಒಂದು ಅರ್ಥ ಕೊಡುತ್ತೆ. ಆದರೆ ಇನ್ನೊಂದು ಅರ್ಥದಲ್ಲಿ ನೀನು ಭಗವಂತನ ಕಾರ್ಯ ಅಂತ ಪ್ರತಿಯೊಂದು ಕ್ಷಣವೂ ಕೂಡ ಏನೇ ನೀನು ಮಾಡಿದರೂ ಕೂಡ ಇದು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾ, ಅದು ಕಾಯಕ ಆಗಿರ್ಬೋದು, ಅದು ಪ್ರಸಾದ ಆಗಿರ್ಬೋದು, ಅದು ಯಾವುದೇ ರೀತಿಯ ಉದ್ಯೋಗ, ವ್ಯಾಪಾರ, ಕೌಟುಂಬಿಕ ಸಂಬಂಧ ನಿರ್ವಹಣೆ, ಏನೇ ಕೆಲಸ ಕಾರ್ಯಗಳಾಗಿದ್ದರೂ ಕೂಡ ಇದು ಭಗವಂತ ಕೊಟ್ಟಿರುವ ಪ್ರಸಾದ, ಶಿವಪ್ರಸಾದ ಅನ್ನುವ ಸ್ಮೃತಿಯಲ್ಲಿ ಇದ್ದುಕೊಂಡು ನಮ್ಮ ಮನಸ್ಸನ್ನು ಆ ಪರಮಾತ್ಮ ಶಿವನ ಜೊತೆ ಜೋಡಿಸಿ ಆ ಶಿವನ ನೆನಪಿನಲ್ಲಿ ಇದ್ದುಕೊಂಡು ಪ್ರತಿಯೊಂದು ಕಾರ್ಯ ಮಾಡುವುದು ಮಾತ್ರ ಭಗವಂತನಿಗೆ ಮುಟ್ಟುತ್ತೆ. ಬಿಟ್ಟರೆ ಭಗವಂತ ಶಿವನ ನೆನಪಿಲ್ಲದ ಯಾವುದೊಂದು ಕೂಡ ಸೇವೆಯು ಅದು ಪರಮಾತ್ಮನಿಗೆ ಸಲ್ಲುವುದಿಲ್ಲ ಅನ್ನುವಂಥದ್ದು ಕೂಡ ಇನ್ನೊಂದು ಅರ್ಥ. ಅಂದರೆ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಅಂದಾಗ ಒಂದು ನಾವು ಇಷ್ಟಪಟ್ಟು ಮಾಡಬೇಕು, ತೋರಿಕೆಗಾಗಿ ಮಾಡೋದಲ್ಲ, ನನ್ನ ಕಲ್ಯಾಣ ಆತ್ಮ ಕಲ್ಯಾಣಕ್ಕಾಗಿ ಮತ್ತು ಸರ್ವರ ಕಲ್ಯಾಣಕ್ಕಾಗಿ ಮಾಡುವಂಥದ್ದು, ನಿಸ್ವಾರ್ಥವಾಗಿ ಮಾಡುವಂಥದ್ದು. ಜೊತೆಗೆ ಇದು ಎಲ್ಲ ಇದ್ದೂ ಮನಸ್ಸು ಪರಮಾತ್ಮನ ಜೊತೆ ಜೋಡಿಸಿ ಆ ಶಿವನು ಕೊಟ್ಟ ಪ್ರಸಾದ ಅಂತ ಈ ತನು ಆಗಿರ್ಬೋದು, ಈ ಮನ ಆಗಿರ್ಬೋದು, ಈ ಧನ ಆಗಿರ್ಬೋದು, ಈ ಸೇವೆ ಆಗಿರ್ಬೋದು, ಈ ಅವಕಾಶ ಆಗಿರ್ಬೋದು, ಇದೆಲ್ಲವೂ ಶಿವಪ್ರಸಾದ ಅಂತ ತಿಳಿದು ಆ ಶಿವನ ಸ್ಮೃತಿಯಲ್ಲಿ ಮಾಡುವುದು ಭಗವಂತನಿಗೆ ಅರ್ಪಿತ ಆಗುತ್ತೆ. ಅದು ಒಂದನ್ನು ಬಿಟ್ಟು ನೀವು ಎಷ್ಟೇ ಕಷ್ಟಪಟ್ಟು ಪ್ರಯತ್ನಪಟ್ಟು ಮಾಡಿದರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಇದು ಕೂಡ ಅದೇ ಥರ. ಅನೇಕರಿಗೆ ನಾವು ಕೊಡ್ತೇವೆ, ಆದರೆ ಅದು ತೋರಿಕೆಗಾಗಲಿ ಅಥವಾ ಅವರಿಂದ ಏನೋ ಒಂದು ನಿರೀಕ್ಷೆ ಮಾಡುವುದಕ್ಕಾಗಿ, ಸ್ವಾರ್ಥದಿಂದನೋ ಅಥವಾ ಕೀರ್ತಿಗಾಗಿ ಮಾಡುವುದಲ್ಲ. ನಿಸ್ವಾರ್ಥವಾಗಿ ಸರ್ವಾತ್ಮರ ಕಲ್ಯಾಣಕ್ಕಾಗಿ ಒಬ್ಬ ಸೇವಾದಾರಿಯ ಭಾವದಿಂದ ಶಿವನ ಸೇವಕನಾಗಿ, ಸಮಾಜ ಸೇವಕನಾಗಿ, ಆತ್ಮ ಸೇವಕನಾಗಿ ಮಾಡಿದಾಗ, ನೀಡಿದಾಗ ಅದು ನಿಜಕ್ಕೂ ಭಗವಂತನಿಗೆ ಮುಟ್ಟುತ್ತೆ ಎನ್ನುವಂಥದ್ದು. ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಅಂದರೆ ಒಳಗಡೆ ಆತ್ಮವಿಶ್ವಾಸ, ಪರಮಾತ್ಮನ ಮೇಲೆ ನಿಶ್ಚಯ ಇಟ್ಟುಕೊಂಡು ನಾವು ಸೇವಾರ್ಥವಾಗಿ ಸರ್ವವನ್ನು ನಿಸ್ವಾರ್ಥವಾಗಿ ಅರ್ಪಿಸಿದಾಗ ಮಾತ್ರ ಅದು ಶಿವನಿಗೆ ಅರ್ಪಿತ ಆಗುತ್ತೆ ಎನ್ನುವಂಥದ್ದು ಈ ಒಂದು ಸಾಲಿನಲ್ಲಿ ತಿಳಿಯಬಹುದು. ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಅಂದರೆ ಈ ರೀತಿಯಾಗಿ ನಾವು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅಥವಾ ನಮ್ಮ ಹತ್ರ ಇರೋದನ್ನು ಏನಾದರೂ ಅನೇಕ ಆತ್ಮರ ಜೊತೆ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ, ಅದು ಜ್ಞಾನ ಆಗಿರ್ಬೋದು, ಅದು ಪ್ರಸಾದ ಆಗಿರ್ಬೋದು, ಅದು ವಸ್ತ್ರ ಆಗಿರ್ಬೋದು, ಅದು ವಾಸಸ್ಥಾನ ಆಗಿರ್ಬೋದು, ಯಾವುದೇ ನಾವು ಹಂಚಿಕೊಳ್ಳಬೇಕಂದ್ರೂ ಕೂಡ ಈ ನಿಜ ಇರಬೇಕು. ಈ ರೀತಿಯಾಗಿ ನಾವು ಕೂಡ ಏನೇ ಮಾಡುವಾಗಲೂ ಏನೇ ನೀಡುವಾಗಲೂ ಆ ಶಿವನ ಪ್ರಸಾದ ಎನ್ನುವ ಶಿವಸ್ಮೃತಿಯಲ್ಲಿದ್ದುಕೊಂಡು ನಿಸ್ವಾರ್ಥವಾಗಿ ಸರ್ವಾತ್ಮರ ಕಲ್ಯಾಣಕ್ಕಾಗಿ ನಾವು ಮಾಡಿದಾಗ ಮಾತ್ರ ಪರಮಾತ್ಮ ಕೂಡುತ್ತಾನೆ, ನಮ್ಮನ್ನು ಮೆಚ್ಚುತ್ತಾನೆ ಎನ್ನುವಂಥದ್ದನ್ನು ತಿಳಿಸಲಾಗತ್ತೆ. ಅದಕ್ಕೆ ನಾವು ಸಹ ಯಾವುದಾದ್ರೂ ಮಾಡುವಾಗ ಅಥವಾ ಏನಾದರೂ ನೀಡುವಾಗ
ಅದನ್ನು ಸೇವಾ ಭಾವನೆಯಿಂದ ಶಿವಭಕ್ತರ ಸೇವೆ ಅದು ನಮ್ಮ ಸೌಭಾಗ್ಯ ಎಂದು ತಿಳಿದು ಪರಮಾತ್ಮ ಶಿವತಂದೆಯ ಸ್ಮೃತಿಯಲ್ಲಿ ಉಸಿರಿನಲ್ಲಿ ಕ್ಷಣ ಕ್ಷಣವೂ ಕೂಡ ಶಿವನ ಸ್ಮರಣೆಯಲ್ಲಿ ಮುಳುಗಿ ಶಿವನ ಸೇವೆ ಶಿವ ಕೊಟ್ಟ ಪ್ರಸಾದ ಎನ್ನುವ ಹೃದಯ ತುಂಬಿ ನಾವು ಭಗವಂತನಿಗೆ ಅರ್ಪಿಸಿದಾಗ ನಾವು ಮಾಡುವುದೆಲ್ಲವೂ ನೀಡುವುದೆಲ್ಲವೂ ಲಿಂಗಾರ್ಪಿತ ಶಿವಾರ್ಪಿತವಾಗಿ ಶಿವಕೃಪೆಯಾಗೋದರಲ್ಲಿ ಕೂಡಲ ಸಂಗಮ ಕೂಡಿಕೊಳ್ಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ನುವಂತಹ ನಿಸ್ಸಂಶಯವಾದಂಥ ವಚನವನ್ನು ನಾವೆಲ್ಲ ಭಕ್ತಾತ್ಮರಿಗೆ ಕೊಟ್ಟು ನಮ್ಮ ಭಕ್ತಿಯನ್ನು ಭಗವಂತನ ಜೊತೆ ಜೋಡಿಸುವ ವಿಧಾನವನ್ನು ತಿಳಿಸಿರುವಂಥ ಅಣ್ಣ ಬಸವಣ್ಣನವರಿಗೂ ಮತ್ತು 12ನೇ ಶತಮಾನದ ಎಲ್ಲ ಶರಣು ಶರಣೆಯರಿಗೂ ಶರಣು ಶರಣಾರ್ಥಿಗಳು. ಇಂಥ ಒಂದು ಸಂದರ್ಭದಲ್ಲಿ ಈ ವಚನಾಮೃತವನ್ನು ಆಲಿಸಿದ ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.